ನಾಯಿ ಮಾಂಸ ಚರ್ಚೆಯಲ್ಲಿತ್ತು. ಅದರ ರಿಪೋರ್ಟ್ ಬಂದಿದೆ. ಅದು ನಾಯಿ ಮಾಂಸ ಅಲ್ಲ, ಕುರಿ ಮಾಂಸ ಅಂತ. ಹೌದು, ಕಾಂಗ್ರೆಸ್ ನಾಯಕ ರಜಾಕ್ ತರ್ಸ್ತಾ ಇದ್ದಂಥ ಮಾಂಸ ಅದು ನಾಯಿದಲ್ಲ, ಕುರಿದು ಅನ್ನೋದು ರಿಪೋರ್ಟ್ ಬಂದಿದೆ. ಆದರೆ ಕುರಿ ಕಟ್ ಮಾಡಿದ್ಮೇಲೆ 5-6 ದಿನ ಆದಮೇಲೆ ಬಳಸೋಕ್ಕೆ ಸೂಕ್ತನಾ, ಆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಅದರ ಒಂದು ಟೆಸ್ಟ್ ಬಾಕಿ ಇದೆ. ನಿಮ್ಗೆ ಗೊತ್ತಿರಲಿ, ಜೈಪುರದಿಂದ ಬೆಂಗಳೂರಿಗೆ ಬರ್ತಿತ್ತು. ಒಂದು ತಿಂಗಳ ಹಿಂದೆ ಕೂಡ ಚರ್ಚೆ ಆಗಿತ್ತು. ಯಾಕೆಂದರೆ ಆ ಕುರಿಯ ಬಾಲ ದೊಡ್ಡದಿತ್ತು. ರಾಜಸ್ಥಾನ ತಳಿಯ ಕುರಿಯ ಬಾಲ ದೊಡ್ಡದಿರುತ್ತೆ. ಹಾಗಾಗಿ ಅದು ನಾಯಿದಲ್ಲ, ಕುರಿದು ಅನ್ನೋದು ರಜಾಕ್ ವಾದ ಆಗಿತ್ತು. ಇಲ್ಲ ನಾಕೆ ನಮ್ಮ ಭಾಗದಲ್ಲಿ ಇಲ್ವಲ್ಲ ಅವು. ನಮ್ಮ ಭಾಗದ ಕುರಿಗಳಿಗೆಲ್ಲ ಏನು ಜಸ್ಟ್ ಇಷ್ಟುದ್ದ ಬಾಲ ಇರ್ತದೆ ಅಷ್ಟೇ. ಇದು ರಾಜಸ್ಥಾನ ಕುರಿಗೆ ನಾಯಿ ಬಾಲ ಹೆಂಗೆ ಉದ್ದ ಹೋಗ್ತದೆ ಅದೇ ಥರ ಗೊತ್ತಿತ್ತು. ಹಾಗಾಗಿ ಆ ಚರ್ಮವನ್ನು ಸುಲಿದು ತರುವಂಥ ನಾಯಿಯ ಅಲಸಾಯಿ ಕುರಿಯ ಆ ಮಾಂಸದ ಇದೇನಾಯಿತು, ಅದು ನಾಯಿದು ಅಂತ ಅನಿಸಿತ್ತು ಮೇಲ್ನೋಟಕ್ಕೆ ಎಲ್ರಿಗೂ. ಸೊ ಆಗ ಇದು ನಾಯಿ ಅಲ್ಲ, ಕುರಿ ಅನ್ನೋದು ರಿಪೋರ್ಟ್ ಬಂದಿದೆ. ಎಲ್ಲಿಂದ ಏನು ಅಂತ ಹೇಳ್ಬಿಡ್ತೀನಿ. ಏನು ಲ್ಯಾಬ್ ಬೋರ್ದಲ್ಲಿ ಕುರಿ ಮಾಂಸ ಅಂತ ಬಂದಿದೆ. ಹೈದರಾಬಾದ್ನ ICARನಲ್ಲಿ ನಡೆದಿದ್ದ ಮಾಂಸ ಪರೀಕ್ಷೆ. ICAR ಅಂದರೆ ನ್ಯಾಷನಲ್ ಮೀಟ್ ರಿಸರ್ಚ್ ಇನ್ಸ್ಟಿಟ್ಯೂಟು ಹೈದರಾಬಾದಲ್ಲಿದೆ. ಲ್ಯಾಬ್ ವರದಿಯಲ್ಲಿ SOVIS ಏರಿಯಸ್ ಅಂತ ಬಂದಿದೆ. ಹಂಗಂದ್ರೆ ಇದು ಕುರಿಯ ವೈಜ್ಞಾನಿಕ ಹೆಸರು. ಈಗ DNA ಪರೀಕ್ಷೆ ಮಾತ್ರ ಮಾಡಲಾಗಿದೆ ಅಂತೆ. ಇದರ ಶುಚಿತ್ವದ ಬಗ್ಗೆ ಇನ್ನೊಂದು ಲ್ಯಾಬ್ನಲ್ಲಿ ಪರೀಕ್ಷೆ, ಅದು ಶುಕ್ರವಾರ ಅದರ ವರದಿ ಕೂಡ ಬರುವ ನಿರೀಕ್ಷೆ ಇದೆ. ಒಂದು ಕ್ಲಾರಿಟಿ, ನಾಯಿ ಮಾಂಸ ಅಲ್ಲ, ಕುರಿ ಮಾಂಸ. ಅದು ರಾಜಸ್ಥಾನದ ಕುರಿಯ ಮಾಂಸ, ಅದಕ್ಕೆ ಬಾಲ ಇರುತ್ತೆ ಅನ್ನೋ ಈ ಲೆಕ್ಕಾಚಾರಗಳು ಹೇಳಿದ್ದಾರೆ. ಬಟ್ ಈ ಮಾಂಸ ಸುರಕ್ಷಿತನಾ? ಇಲ್ಲಿ 2 ಪ್ರಶ್ನೆ ಇದ್ದಿತ್ತು, ಇದು ಕುರಿದ ನಾಯಿದ ಅಂತ. ಕ್ಲಾರಿಟಿ ಸಿಕ್ಕಿದೆ, ಕುರಿ ಮಾಂಸ. 2ನೇ ಪ್ರಶ್ನೆ, ಅಲ್ಲಿ ಕಟ್ ಮಾಡಿ ಇಲ್ಲಿ ಬರೋಕ್ಕೆ 5 ದಿನ ಆಗುತ್ತೆ, ಬಳಸೋಕೆ ಮನೆ ಅಡುಗೆ ಮಾಡೋ 5-6 ದಿನ, 6ನೇ ದಿನ 7ನೇ ದಿನ. ಇದು ಒಳ್ಳೇದಾ ಕೆಟ್ಟದಾ ಅಂತ ಅದರ ರಿಪೋರ್ಟ್ ಪೆಂಡಿಂಗ್ ಇದೆ. ಉದಾಹರಣೆಗೆ ಜೈಪುರದಿಂದ ಬೆಂಗಳೂರು ಟ್ರೈನ್ ಬರೋರು 40-45 ಗಂಟೆ ಬೇಕು. ಬೆಂಗಳೂರು ರೈಲು ನಿಲ್ದಾಣದಿಂದ ಶಿವಾಜಿನಗರಕ್ಕೆ ಮಾಂಸ ರವಾನೆವಾಗುತ್ತೆ. ಗೌಡೌನ್ನಿಂದ ಬೆಂಗಳೂರಿಗೆ ಹೋಟೆಲ್ಗಳ ಪೂರೈಕೆ ಆಗುತ್ತೆ. ಕುರಿ ಮೇಕೆ ಮಾಂಸ -18 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇಡಬೇಕು. ಹಂಗಿಟ್ರೆ ಮಾತ್ರ 11 ತಿಂಗಳು ಶೇಖರಣೆ ಮಾಡ್ಬೋದು. ಹಂಗೆ ಇಟ್ಟಿದ್ರೆ ಈ ತಾಪಮಾನದಲ್ಲಿ ಎಲ್ಲಿ ಬೇಕಾದರೂ ರಫ್ತು ಮಾಡ್ಬೋದು. ಗಾಳಿ ಪ್ರವೇಶಿಸದಂತೆ ಏರ್ ಟೈಟ್ ಪ್ಯಾಕ್ನಲ್ಲಿ ರಫ್ತು ಮಾಡಬೇಕು. ರೆಫ್ರಿಜರೇಟರ್ನಿಂದ ಹೊರ ತೆಗೆದರೆ 1-2 ದಿನ ಬಳಸಲು ಯೋಗ್ಯ. ಥರ್ಮಾಕೋಲ್ ಪ್ಯಾಕಿಂಗ್ನಲ್ಲಿ 24 ಗಂಟೆ ಮಾತ್ರ. ಇವೆಲ್ಲ ಥರ್ಮಾಕೋಲ್ ಪ್ಯಾಕಿಂಗ್ ನಮ್ಮ ಹೆಚ್ಚು ಕಮ್ಮಿ ಬರ್ತಾ ಇದ್ದಿದ್ದು. 5-6 ದಿನಗಳ ಕಾಲ ಈ ರೀತಿ ರಫ್ತು ಮಾಡಲು ಸಾಧ್ಯವಿಲ್ಲ ಅಂತ ಇದೆ ಥರ್ಮಾಕೋಲ್ ಪ್ಯಾಕಿಂಗಲ್ಲಿ. ಸೊ ಹಾಗಾಗಿ ಇದು ಥರ್ಮಾಕೋಲ್ ಬಹುತೇಕ ಥರ್ಮಾಕೋಲ್ ಪ್ಯಾಕಿಂಗ್ ಈ ಥರದೆಲ್ಲ ಇದ್ದಿದ್ದು. ಹಾಗಾಗಿ ಅದು ಯೋಗ್ಯ ಅಲ್ಲ ಅನ್ನೋದು ಮೇಲ್ನೋಟಕ್ಕೆ ಒಂದಷ್ಟು ಏನು ಚರ್ಚೆ ಏನಿದೆ ಅದಕ್ಕೆ ಸತ್ಯ ಆಗುತ್ತೆ. ಯಾಕೆಂದರೆ ಇದನ್ನು ಭಾಳ ದಿನಗಳಿಂದ ಫಾಲೋ ಅಪ್ ಮಾಡ್ತಿರ್ತಕ್ಕಂಥ ನಮ್ಮ ನ್ಯೂಸ್ ಎಡಿಟರ್ ವಿನಾಯಕ್ ಸರ್, ಫಸ್ಟ್ ಆಫ್ ಆಲ್ ಏನಂತಂದ್ರೆ ಇದು ಥರ್ಮಾಕೋಲಲ್ಲಿ ಬಂದಿರುವಂಥದ್ದು ಸ್ಪಷ್ಟವಾಗಿ ಜೈಪುರದಿಂದ ಇಲ್ಲಿಗೆ. ಅಂದರೆ ಮಿನಿಮಮ್ 4-5 ದಿವಸ ಪ್ಯಾಕಿಂಗಲ್ಲಿ ಆ ಪ್ಯಾಕಿಂಗಲ್ಲಿ ಬಂದಿರುವಂಥದ್ದು. ಮಿನಿಮಮ್ 4-5 ದಿವಸ ಬೇಕಾಗುತ್ತೆ ಅಲ್ಲಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ. ಇಲ್ಲಿ ಬಂದುಬಿಟ್ಟು ಶಿವಾಜಿನಗರದಲ್ಲಿ ಗೋಡನ್ನಲ್ಲಿ ಇಕ್ಕಿ ಗೋಡನ್ನಲ್ಲಿ ಒಂದು 6-7 ತಾಸು ಇರುತ್ತೆ. ಅಲ್ಲಿಂದ ಮತ್ತೆ ಹೋಟೆಲ್ಗೆ ರೆಸ್ಟೋರೆಂಟ್ಗೆ ಹೋಗುತ್ತೆ. ಅಂದರೆ ಅಲ್ಲಿ ಮತ್ತೊಂದು ದಿವಸ ಆಗುತ್ತೆ, ಹೆಚ್ಚು ಕಮ್ಮಿ 6-7 ದಿವಸ ಆಗುತ್ತೆ. ಅಲ್ಲಿ ಹೋಟೆಲ್ ಸೇಲಕ್ಕೆ ಮತ್ತೊಂದಿಷ್ಟು 1 ದಿವಸ 2 ದಿವಸ ಆಗುತ್ತೆ. ಅಲ್ಲಿ ಒಂದು 9 ದಿವಸ ಆಗುತ್ತೆ. ಇದಿಷ್ಟು ಸುರಕ್ಷಿತ ಅನ್ನುವಂಥದ್ದು ಕೂಡ ಪ್ರಶ್ನೆ ಇದೆ. ಈಗ ಒಂದು ಜನಗಳ ಖುಷಿ, ತಿಂತಿರೋದು ನಾಯಿದಲ್ಲಪ್ಪ ಕುರಿದು ಅಂತ ಒಂದು ಕ್ಲಾರಿಟಿಗೆ ಬರ್ಬೋದು. ಈಗ 2ನೇದೇನು ಅಂದರೆ ಇದು ಬಳಸೋಕೆ ಯೋಗ್ಯನಾ ಅಂತ. ಸಹಜವಾಗಿ ಜನಗಳಿಗೂ ಕಾಮನ್ ಸೆನ್ಸು ಬಳಸಿದ್ರೆ ಯೋಗ್ಯ ಅಲ್ಲ ಅಂತ. ಪ್ಯಾಕಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದಿದೆ. ಫ್ರೀಝರ್ಲಿ ಇಟ್ಟಿದ್ದು ಅವು ಇವು ಅಂದರೆ ನೆಗೆಟಿವೇ ಅದ್ರ ಬಗ್ಗೆ, ಫ್ರೀಝರ್ ಮೇಲೆ ತಂದಿದ್ದು ಮಾಡಿದ್ದು ಅಂದರೆ. ಬಟ್ ರಿಪೋರ್ಟ್ ಬರಬೇಕು ಈಗ ತಂದಿರೋದು ಹೆಂಗಿತ್ತು ಅಂತ. ಒಂದು ಥರ್ಮಾಕೋಲ್ ಆಗ್ತಂದ್ರೆ ಅದು 1 ದಿನ ಅಷ್ಟೇ ಲೆಕ್ಕಾಚಾರ. ಸೊ ಆ ರೀತಿ ಥರ್ಮಾಕೋಲ್ ಪ್ಯಾಕಿಂಗ್ 5-6 ದಿನದಲ್ಲಿ ಆಗಲ್ಲ, ಉಳಿಯೆಲ್ಲ ಹಾಳಾಗುತ್ತೆ ಅಂತ. ಅದು ತಜ್ಞರು ಹೇಳುವಂಥ ಪ್ರಕಾರ ಸರ್ 18 ಅವರ್ಸ್ ಒಳಗಡೆ ಅದನ್ನ ಯೂಸ್ ಮಾಡ್ಕೋಬೇಕು ಥರ್ಮಾಕೋಲ್ ಪ್ಯಾಕಲ್ಲಿ ಬಂದರೆ. ಬಟ್ ಇದು ಆಗ್ತಾ ಇದೆ ಏನು ಅಂತಂದರೆ 4-5 ಡೇಸ್ ಆಗ್ತಾ ಇದೆ. ಇದು ಸುರಕ್ಷಿತ ಅಲ್ಲ ಸರ್. ನಾವು ಆ್ಯಕ್ಚುಲಿ ನೋಡಿ, ಏನೋ ಚಿಕನ್ ಬಿರಿಯಾನಿನೋ ಮಟನ್ ಬಿರಿಯಾನಿನೋ ಒಂದು ಆರೋಗಿದ್ರೆ ಸಾಕು, ನಾವು ಹೋಟೆಲಲ್ಲಿ ತೊಗೊಳಲ್ಲ, ತಿನ್ನಕ್ಕೆ ಹೋಗಲ್ಲ, ಯಾಕಂದರೆ ಅದು ಟೇಸ್ಟ್ ಹೋಗಿರುತ್ತೆ ಅಂತ. ಬಟ್ ಇಲ್ಲಿ ನೋಡಿ, ಇದು 4-5 ದಿವಸ ಮಟನ್ ಆಗಿರುತ್ತೆ, ತಿನ್ನಕ್ಕೆ ಎಷ್ಟು ಟೇಸ್ಟ್ ಇರುತ್ತೆ, ಟೇಸ್ಟ್ ಹೋಗಿರುತ್ತೆ ಆಲ್ರೆಡಿ. ಡೈಲಿ ಮಟನ್ ತಿಂತೀರಾ? ಸರ್ ವೆಜ್ ಸರ್, ನಾನು ವೆಜ್. ಹೌದು, ವೆಜ್ ಮಾಂಸದ ಬಗ್ಗೆ ಮಾತಾಡ್ತೀನಿ. ಈಗ 2ನೇ ಅಭ್ಯರ್ಥಿ ನಮ್ಮ ಎಂಟರ್ಟೈನ್ಮೆಂಟ್ ಬ್ಯೂರೋ ಚೀಫ್, ಅವರು ವೆಜ್, ಅವರು ಮಾಂಸದ ಬಗ್ಗೆ ಚರ್ಚೆ ಮಾಡ್ತಾರೆ. ಹಾಗಾಗಿ ಜಾಸ್ತಿ ಚರ್ಚೆ ಮಾಡಕ್ ಆಗಲ್ಲ ಈ ವಿಚಾರನ. ಸರ್ ಈಗ ಜರ್ನಲಿಸಂ ಬೇರೆ, ತಿನ್ನೋದ್ ಬೇರೆ. ನಿಜ, ಏನ್ ತಿಂತೀರೋ ರಿಪೋರ್ಟ್ ಮಾಮೂಲಿ ತಾನೆ. ನಾನ್ ಮಾಂಸ ತಿನ್ನೋನು, ನಾನ್ ಓದ್ಬೇಕಾದ್ರೆ ರಿಪೋರ್ಟ್ ಇರ್ತದೆ, ನೀವು ಮಾಂಸ ತಿನ್ನಲ್ಲ, ನೀವು ಓದ್ಬೇಕು ರಿಪೋರ್ಟ್ ಅದೇ ಇರ್ತದೆ. ನಿಜ ಅಲ್ಲ. ಎಸ್, ಅಂದ್ರೆ ಇಲ್ಲಿ ಪ್ರಶ್ನೆ ಬಂದಿರೋದು ಅದು 4-5 ದಿನದ ನಂತರ ಯೋಗ್ಯನಾ ಇಲ್ಲ. ಸೊ ಇದು ಆರೋಗ್ಯದ ವಿಚಾರಕ್ಕೆ ಬರೋದಾದ್ರೆ ಖಂಡಿತ ಅದು ಅಸಾಧ್ಯ. ಇದು ತಿನ್ನೋದು ಸ್ವಲ್ಪ ಒಳ್ಳೇದಲ್ಲ.
ಬಟ್ ಶುಚಿತ್ವದ ಬಗ್ಗೆ ಏನೋ ಲ್ಯಾಬ್ ರಿಪೋರ್ಟ್ ಬರ್ಬೇಕಂತೆ, ಅದು ನೋಡಿದ್ರೆ ಇನ್ನೊಂದು ಮಾಹಿತಿ ಹೊರ ಬೀಳುತ್ತೆ, ಅದು ಬರೋ ತನಕ ನೋಡ್ಬೇಕು. ಆಮೇಲೆ ಇಲ್ಲಿ ಇನ್ನೊಂದು ಹೇಳ್ಬೇಕಾಗಿರೋ ಸರ್, ರಜಾಕ್ ಅವರು ಲೈಸೆನ್ಸೇ ತೊಗೊಂಡಿಲ್ಲ. ಸೊ ಯಾವ ಆ್ಯಕ್ಷನು ಇದುವರೆಗೂ ತೊಗೊಂಡಿಲ್ಲ. ಸೊ ಕ್ವಿಕ್ ಆ್ಯಕ್ಷನ್ ಆದ್ರೆ ತೊಗೊಂಡ್ರೆ ಏನಾದರೂ ಇದಕ್ಕೊಂದು ಪರಿಹಾರ ಸಿಗ್ಬೋದು. ಅಟ್ಲೀಸ್ಟ್ ಅವ್ರು ಹೇಳ್ತಾರೆ ಅನ್ನೋದಕ್ಕಿಂತ ಒಬ್ಬ ಬಿಸ್ನೆಸ್ ಮಾಡ್ಬೇಕಾದ್ರೆ ಒಳ್ಳೆ ಬಿಸ್ನೆಸ್ಸಾ ಇದು ಕೆಟ್ಟ ಬಿಸ್ನೆಸ್ಸಾ, ಇದು ಒಳ್ಳೆ ದಾರಿನ ಇದು ಕೆಟ್ಟ ದಾರಿನ, ನಾನು ಮಾಡ್ತಿರೋದು ಪಾಪ ಕರ್ಮ ನನಗೆ ವಾಪಸ್ ಹೊಡಿತದೆ ಅನ್ನೋ ಕಾಮನ್ ಸೆನ್ಸ್ ಇರಬೇಕು. ತರಬೇಕಾದ್ರೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕಾಗಿತ್ತು. ಒಂದು ಜನಗಳಿಗೆ ಮೊನ್ನೆ ಅಲ್ಲಿ ಚೆಕ್ ಮಾಡಕ್ಕೆ ಹೋದ ರೈಲ್ವೆ ಸ್ಟೇಷನಲ್ಲಿ ಎಸ್ ಇದು ಅದು ಅಂತ ಕ್ಲಾರಿಟಿ ಕೊಡಬೇಕಾಗಿತ್ತು. ಇದು ಯಾವುದೂ ಆಗದಿರೋದು ಒಂದಷ್ಟು ಸಮಸ್ಯೆ ಇದೆ. ಮತ್ತು ಇನ್ನೊಂದು ವಿಷಯ ಅಂತಂದರೆ ಸಹಜ ಸರ್, ಅದು ರಜಾಕ್ ತರಲಿ, ಸುರೇಶ್ ತರಲಿ, ರಮೇಶ್ ತರಲಿ, ಯೋಗ್ಯದ ಅಯೋಗ್ಯದ ಅದು. ಸರ್ ನಂಗೆ ಇನ್ನೊಂದು ಪ್ರಶ್ನೆ ಏನಂತಂದರೆ, ನಮ್ಮ ಗೌರ್ಮೆಂಟ್ ಏನಿದೆ ಕರ್ನಾಟಕ ಗೌರ್ಮೆಂಟು ಈ ಕಬಾಬ್ ಕಲರ್ ಬ್ಯಾನ್ ಮಾಡ್ತು, ಗೋಬಿ ಕಲರ್ ಬ್ಯಾನ್ ಮಾಡ್ತು, ಹಾಗೆ ಟೀ ಪುಡಿ ಕಲರ್ ಮಿಕ್ಸ್ ಮಾಡ್ತಾರೆ ಅಂತ ಅದು ಕೂಡ ಬ್ಯಾನ್ ಮಾಡಕ್ಕೆ ಹೊರಟಿದೆ. ಹಾಗೆ ಪಾನಿಪುರಲ್ಲಿ ಕೆಮಿಕಲ್ ಮಿಕ್ಸ್ ಆಗುತ್ತೆ ಅಂತ ಅದು ಕೂಡ ಬ್ಯಾನ್ ಮಾಡುತ್ತೆ. ಬಟ್ 5-6 ದಿವಸದ ಮಾಂಸನ ಯಾಕೆ ಬ್ಯಾನ್ ಮಾಡಲಿಲ್ಲ ಅಂತ ಕ್ವಶನ್ ಈಗ ಅಲ್ವಾ? ಇದೆಷ್ಟು ಗುಣಮಟ್ಟದಿರುತ್ತಿದ್ದು? ಅದು ಏನಾಗುತ್ತೆ, ಬಳಕೆ ಬಳಸೋ ಲೆಕ್ಕಾಚಾರ ಕಂಪ್ಲೇಂಟ್ಗಳ ಮೇಲೆ ನಿರ್ಧಾರ ಆಗುತ್ತೆ. ಇವತ್ತಿನ ಚರ್ಚೆ ಆಗುತ್ತೆ ಅಷ್ಟೊತ್ತು ಯಾವ ತರ ಸರ್ ಆಗಿತ್ತು, ಬಟ್ ಇದು ಕ್ಯಾಮ್ರಾ ಮುಂದೆ ಬಂದಿದೆ, ಟಿವಿಗಳಲ್ಲಿ ಬಂದಿದ್ದಿಲ್ಲ. ಬಟ್ ದೂರ ಜರ್ನಲಿಸ್ಟ್ ಇನ್ 1000 ಚರ್ಚೆ ಆಯ್ತವೆ, ಮುಂದ್ ಬಂದವ್ ಮಾತ್ರ ಲೆಕ್ಕ ಅದೇ ಅಲ್ವಾ? ಹೌದು. ಸೊ ಈಗ ಒಂದು ಕ್ಲಾರಿಟಿ, ಎಸ್ ಮಾಂಸ ತಿನ್ನುವ ಶಿವಕುಮಾರ್, ತಿನ್ನದ ವಿಜಯ್ ಭರಮಸಾಗರ್ ಹಾಗೂ ವಿನಾಯಕ್ ಜೊತೆ ಮಾಂಸ ಒಳ್ಳೆದ ಕೆಟ್ಟದ ಅನ್ನೋ ಚರ್ಚೆ ಆಗಿದೆ. ಒಂದಷ್ಟು ಸತ್ಯ, ಒಂದಷ್ಟು ಜನ ಈ ನಾಯಿ ಮಾಂಸ ಅನ್ನೋ ಚರ್ಚೆ ಶುರು ಆದಮೇಲೆ ಹೋಟ್ಲಲ್ಲಿ ಮಟನ್ ಬಿರಿಯಾನಿ ಹೇಳೋದು ನಿಲ್ಲಿಸ್ಬಿಟ್ಟಿದ್ರು. ಯಾಕೆಂದರೆ ಕೇಳಿದ ತಕ್ಷಣ ಅದು ವಾಂತಿ ಬರುತ್ತಲ್ಲ, ಆ ಕಾರಣಕ್ಕೆ. ಬಟ್ ಬೆಂಗಳೂರಲ್ಲಿ ಸಿಕ್ಕಂತಹ ಮಾಂಸ ನಾಯಿ ಮಾಂಸ ಅಲ್ಲ, ಕುರಿ ಮಾಂಸ. ಆ್ಯಂಡ್ ಅನದರ್ ರಿಪೋರ್ಟ್, ಇದು ಯೋಗ್ಯದ ಸರಿನಾ ಸರಿ ಇಲ್ವಾ ಅನ್ನೋ ಒಂದು ರಿಪೋರ್ಟ್ ಬರಬೇಕು. ಅದು ಒಂದಂತೂ ಸತ್ಯ, ಅವತ್ತು ಕಟ್ ಮಾಡಿ ವಿತಿನ್ 1-2-3 ಅವರ್ ಮಾಡಿದ್ರೆ ಚೆನ್ನಾಗಿರ್ತದೆ. ಇಲ್ಲ ಒಂದಿನ ನೀಟಾಗಿ ತಂದಿಟ್ಟರು ಓಕೆ, 2ನೇ ದಿನಕ್ಕೆ ಅದು ಉಲ್ಟಾ ಹೊಡಿತಿರ್ತದೆ. ಬಟ್ ಅದನ್ನು ಸಂಸ್ಕರಣೆ ಮಾಡಿ ತರಬೇಕು ಆಚೆ ಈಚೆ ಅಂದಾಗ ಆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿಲ್ಲ. ಆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಲಿಲ್ಲ ಆ ಮಟನ್ ಅದನ್ನು ತರಬೇಕು ನೋಡಿದಾಗ, ಅವನ್ನೆಲ್ಲ ಪ್ಯಾಕಿಂಗ್ ಎಲ್ಲ ನೋಡಿದಾಗ. ಸೊ ಹಾಗಾಗಿ ತಾವು ಮಾಂಸ ಪ್ರಿಯರು ಇಲ್ಲ ವೆಜ್ಜು, ಮತ್ತು ಈ ಇನ್ಸಿಡೆಂಟ್ ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.